ಕೆಎಸ್ಡಿಎಲ್ಗೆ ನಟಿ ತಮನ್ನಾ ರಾಯಭಾರಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತ ಕನ್ನಡಿಗರು ಇರಲಿಲ್ವೇ? ತಮ್ಮನ್ನ ಹೆಸರನ್ನ ಜಮೀರ್ ಸೂಚಿಸಿದ್ರ ಅಂತ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಕ್ರಿಕೆಟಿಗರನ್ನ ರಾಯಭಾರಿ ಮಾಡಬಹುದಿತ್ತು ಅಂತ ಯದುವಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರಿಂದ ಕಟು ಟೀಕೆ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ವಿಜೇಂದ್ರ ಹೇಳ್ತಿದ್ದಾರೆ ಜಮೀರ್ ಸೂಚಿಸಿದ್ರ ಅಂತ. ಆ ಕಡೆ ನೋಡಿದ್ರೆ ಜಮೀರ್ ನಮ್ಮ ರಾಜ್ಯದಲ್ಲಿರುವಂತಹ ನಟಿಯರನ್ನೇ ಮಾಡಬಹುದಿತ್ತು ಅಂತ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದ್ರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು ಕೆಎಸ್ಡಿಎಲ್. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದನ್ನ ಕನ್ನಡಿಗರು ಯಾಕೆ ಸಿಗಲಿಲ್ಲ ಸಿದ್ದರಾಮಯ್ಯನವರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕಕ್ಕಾಗಲಿಲ್ಲ? ಅಂದ್ರೆ ಇವರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತಿ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರಬಹುದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್. ಕೆಎಸ್ಡಿಎಲ್ಗೆ ನಟಿ ತಮನ್ನಾ ರಾಯಭಾರಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತ ಕನ್ನಡಿಗರು ಇರಲಿಲ್ವೇ? ತಮ್ಮನ್ನ ಹೆಸರನ್ನ ಜಮೀರ್ ಸೂಚಿಸಿದ್ರ ಅಂತ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಕ್ರಿಕೆಟಿಗರನ್ನ ರಾಯಭಾರಿ ಮಾಡಬಹುದಿತ್ತು ಅಂತ ಯದುವಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರಿಂದ ಕಟು ಟೀಕೆ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ವಿಜೇಂದ್ರ ಹೇಳ್ತಿದ್ದಾರೆ ಜಮೀರ್ ಸೂಚಿಸಿದ್ರ ಅಂತ. ಆ ಕಡೆ ನೋಡಿದ್ರೆ ಜಮೀರ್ ನಮ್ಮ ರಾಜ್ಯದಲ್ಲಿರುವಂತಹ ನಟಿಯರನ್ನೇ ಮಾಡಬಹುದಿತ್ತು ಅಂತ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದ್ರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು ಕೆಎಸ್ಡಿಎಲ್. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದನ್ನ ಕನ್ನಡಿಗರು ಯಾಕೆ ಸಿಗಲಿಲ್ಲ ಸಿದ್ದರಾಮಯ್ಯನವರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕಕ್ಕಾಗಲಿಲ್ಲ? ಅಂದ್ರೆ ಇವರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತಿ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರಬಹುದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್. ಕೆಎಸ್ಡಿಎಲ್ಗೆ ನಟಿ ತಮನ್ನಾ ರಾಯಭಾರಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತ ಕನ್ನಡಿಗರು ಇರಲಿಲ್ವೇ? ತಮ್ಮನ್ನ ಹೆಸರನ್ನ ಜಮೀರ್ ಸೂಚಿಸಿದ್ರ ಅಂತ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಕ್ರಿಕೆಟಿಗರನ್ನ ರಾಯಭಾರಿ ಮಾಡಬಹುದಿತ್ತು ಅಂತ ಯದುವಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರಿಂದ ಕಟು ಟೀಕೆ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ವಿಜೇಂದ್ರ ಹೇಳ್ತಿದ್ದಾರೆ ಜಮೀರ್ ಸೂಚಿಸಿದ್ರ ಅಂತ. ಆ ಕಡೆ ನೋಡಿದ್ರೆ ಜಮೀರ್ ನಮ್ಮ ರಾಜ್ಯದಲ್ಲಿರುವಂತಹ ನಟಿಯರನ್ನೇ ಮಾಡಬಹುದಿತ್ತು ಅಂತ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದ್ರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು ಕೆಎಸ್ಡಿಎಲ್. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದನ್ನ ಕನ್ನಡಿಗರು ಯಾಕೆ ಸಿಗಲಿಲ್ಲ ಸಿದ್ದರಾಮಯ್ಯನವರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕಕ್ಕಾಗಲಿಲ್ಲ? ಅಂದ್ರೆ ಇವರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತಿ ಜೀವನ
ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರಬಹುದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ, ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್ ಇಂಡಿಯಾ. ಕೆಎಸ್ಡಿಎಲ್ಗೆ ನಟಿ ತಮನ್ನಾ ರಾಯಭಾರಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತ ಕನ್ನಡಿಗರು ಇರಲಿಲ್ವೇ? ತಮ್ಮನ್ನ ಹೆಸರನ್ನ ಜಮೀರ್ ಸೂಚಿಸಿದ್ರ ಅಂತ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಕ್ರಿಕೆಟಿಗರನ್ನ ರಾಯಭಾರಿ ಮಾಡಬಹುದಿತ್ತು ಅಂತ ಯದುವಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರಿಂದ ಕಟು ಟೀಕೆ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ವಿಜೇಂದ್ರ ಹೇಳ್ತಿದ್ದಾರೆ ಜಮೀರ್ ಸೂಚಿಸಿದ್ರ ಅಂತ. ಆ ಕಡೆ ನೋಡಿದ್ರೆ ಜಮೀರ್ ನಮ್ಮ ರಾಜ್ಯದಲ್ಲಿರುವಂತಹ ನಟಿಯರನ್ನೇ ಮಾಡಬಹುದಿತ್ತು ಅಂತ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದ್ರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು KSDL. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದನ್ನ ಕನ್ನಡಿಗರು ಯಾಕೆ ಸಿಗ್ಲಿಲ್ಲ ಸಿದ್ದರಾಮಯ್ಯನವರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ, ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕಕ್ಕಾಗ್ಲಿಲ್ಲ? ಅಂದ್ರೆ ಇವರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತಿ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರಬಹುದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ, ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್ ಇಂಡಿಯಾ. ಕೆಎಸ್ಡಿಎಲ್ಗೆ ನಟಿ ತಮನ್ನಾ ರಾಯಭಾರಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತ ಕನ್ನಡಿಗರು ಇರಲಿಲ್ವೇ? ತಮ್ಮನ್ನ ಹೆಸರನ್ನ ಜಮೀರ್ ಸೂಚಿಸಿದ್ರ ಅಂತ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಕ್ರಿಕೆಟಿಗರನ್ನ ರಾಯಭಾರಿ ಮಾಡಬಹುದಿತ್ತು ಅಂತ ಯದುವಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರಿಂದ ಕಟು ಟೀಕೆ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ವಿಜೇಂದ್ರ ಹೇಳ್ತಿದ್ದಾರೆ ಜಮೀರ್ ಸೂಚಿಸಿದ್ರ ಅಂತ. ಆ ಕಡೆ ನೋಡಿದ್ರೆ ಜಮೀರ್ ನಮ್ಮ ರಾಜ್ಯದಲ್ಲಿರುವಂತಹ ನಟಿಯರನ್ನೇ ಮಾಡಬಹುದಿತ್ತು ಅಂತ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದ್ರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು KSDL. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದನ್ನ ಕನ್ನಡಿಗರು ಯಾಕೆ ಸಿಗ್ಲಿಲ್ಲ ಸಿದ್ದರಾಮಯ್ಯನವರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ, ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಯಾಕೆ ಬಾಂಬೆ ಡೆಲ್ಲಿಗೆ